ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಜಯ ಏಕಾದಶಿ ಅಥವಾ ಭೀಷ್ಮ ಏಕಾದಶಿಯ ಒಂದು ಮಹತ್ವ ಹಾಗೆ ಮಂತ್ರ ಪೂಜೆಯ ಸಮಯದ ಬಗ್ಗೆ ತಿಳಿಯೋಣ. ಜಯ ಏಕಾದಶಿ ಎಂಬುದು ಮಾಘ ಮಾಸದಲ್ಲಿ ಶುಕ್ಲ ಪಕ್ಷದ ಒಂದು ಏಕಾದಶಿ ತಿಥಿಯೆಂದು ಆಚರಿಸಲಾಗುವ ಉಪವಾಸ ಆಚರಣೆಯಾಗಿದೆ. ಜಯ ಏಕಾದಶಿ ಉಪವಾಸವನ್ನು ಬಹುತೇಕ ಎಲ್ಲ ಹಿಂದೂಗಳು, ವಿಶೇಷವಾಗಿ ಭಗವಾನ್ ವಿಷ್ಣುವಿನ ಅನುಯಾಯಿಗಳು ಅವರ ದೈವಿಕ ಆಶೀರ್ವಾದವನ್ನು ಪಡೆಯಲು ಆಚರಿಸುತ್ತಾರೆ. ಈ ಏಕಾದಶಿಯೆಂದು ಉಪವಾಸ ಮಾಡುವುದರಿಂದ ಪಾಪಗಳೆಲ್ಲವೂ ತೊಲಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯೂ ಕೂಡ ಇದೆ. ಇನ್ನು ವಿಶೇಷವಾಗಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ಜಯ ಏಕಾದಶಿಯನ್ನು ಭೂಮಿ ಏಕಾದಶಿ ಮತ್ತು ಭೀಷ್ಮ ಏಕಾದಶಿ ಎಂದು ಕೂಡ ಕರೆಯಲಾಗುತ್ತದೆ. ಜಯ ಏಕಾದಶಿ ತಿಥಿ ಮತ್ತು ಸಮಯಗಳನ್ನ ನೋಡೋದಾದರೆ, ಏಕಾದಶಿ ತಿಥಿ ಆರಂಭವಾಗುವುದು ಫೆಬ್ರವರಿ 19ರಂದು ಬೆಳಗ್ಗೆ 8:50ಕ್ಕೆ. ಹಾಗೆ ಏಕಾದಶಿ ತಿಥಿ ಅಂತ್ಯವಾಗೋದು ಫೆಬ್ರವರಿ 20ರಂದು 9:56 ಬೆಳಗ್ಗೆ. ನಾವು ಸೂರ್ಯೋದಯಕ್ಕೆ ಅನುಗುಣವಾಗಿ ಫೆಬ್ರವರಿ 20ರಂದು ಆಚರಣೆ ಮಾಡಬೇಕು. ಇನ್ನು ಜಯ ಏಕಾದಶಿಯ ಪೂಜಾ ಮುಹೂರ್ತ ನೋಡೋದಾದರೆ, ಫೆಬ್ರವರಿ 20ರಂದು ಜಯ ಏಕಾದಶಿ ಉಪವಾಸ ಇರೋದ್ರಿಂದ ನೀವು ಸೂರ್ಯೋದಯದ ಸಮಯದಿಂದ ಶ್ರೀಹರಿ ವಿಷ್ಣುವನ್ನು ಪೂಜಿಸಬಹುದು. ಏಕೆಂದರೆ ಈ ಸಮಯದಲ್ಲಿ ಪ್ರೀತಿ ಯೋಗ ಮತ್ತು ರವಿಯೋಗ ಇರುತ್ತದೆ. ಹಾಗೆಯೇ ಈ ದಿನ ಬೆಳಗ್ಗೆ 5:14ರಿಂದ 6:05ರವರೆಗೆ ಬ್ರಹ್ಮ ಮುಹೂರ್ತ ಕೂಡ ಇರುತ್ತೆ. ಹಾಗೆ ಅವತ್ತು ಅಭಿಜಿತ್ ಮುಹೂರ್ತ ಸಮಯ ನೋಡೋದಾದರೆ ಮಧ್ಯಾಹ್ನ 12:12ರಿಂದ 12:58ರವರೆಗೆ ಇರುತ್ತದೆ. ಸಂಕಲ್ಪವನ್ನು ಬೆಳಗ್ಗೆನೆ ತೆಗೆದುಕೊಂಡರೆ ಬಹಳ ಒಳ್ಳೆಯದು. ಇನ್ನು ಪೂಜೆ ನಿಮಗೆ ಬೆಳಗ್ಗೆ ಆಗದೇ ಇದ್ದವರು ಈ ಒಂದು ಅಭಿಜಿತ್ ಮುಹೂರ್ತದಲ್ಲಿ ಮಾಡಿಕೊಳ್ಳಿ. ಈಗ ಈ ಜಯ ಏಕಾದಶಿಯ ಮಹತ್ವವನ್ನು ತಿಳಿಯೋಣ. ಜಯ ಏಕಾದಶಿಯ ಮಹತ್ವ ಮತ್ತು ಕಥೆಯನ್ನು ಪದ್ಮಪುರಾಣ ಮತ್ತು ಭವಿಷ್ಯೋತ್ತರ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಶ್ರೀಕೃಷ್ಣನು ಈ ಮಂಗಳಕರ ಏಕಾದಶಿ ವ್ರತವನ್ನು ಆಚರಿಸುವ ಶ್ರೇಷ್ಠತೆ ಮತ್ತು ವಿಧಾನವನ್ನು 5 ಪಾಂಡವ ಸಹೋದರರಲ್ಲಿ ಹಿರಿಯ ರಾಜ ಯುಧಿಷ್ಠಿರನಿಗೆ ವಿವರಿಸಿದ್ದಾನೆ. ಜಯ ಏಕಾದಶಿ ವ್ರತವು ಎಷ್ಟು ಶಕ್ತಿಯುತವಾಗಿದೆ ಎಂದರೆ, ಅದು ವ್ಯಕ್ತಿಯನ್ನು ಮಾಡಿದ ಅತ್ಯಂತ ಘೋರ ಪಾಪಗಳಿಂದ ಅಂದರೆ ಬ್ರಹ್ಮಹತ್ಯಾದಿಂದ ಕೂಡ ಮುಕ್ತಿಗೊಳಿಸುತ್ತದೆ. ಏಕಾದಶಿಯು ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾಗಿದೆ ಮತ್ತು ಅದು ಬೀಳುವ ಅಂದರೆ ಅದು ಮಾಘ ಮಾಸದಲ್ಲಿರೋದ್ರಿಂದ ಭಗವಾನ್ ಶಿವ ಪೂಜೆಗೆ ಕೂಡ ಅದು ಮಂಗಳಕರವಾಗಿದೆ ಎಂಬ ಅಂಶಕ್ಕೆ ಜಯ ಏಕಾದಶಿ ವ್ರತವು 2 ಮಹತ್ವಗಳನ್ನು ಹೊಂದಿದೆ. ಆದ್ದರಿಂದ ಈ ಏಕಾದಶಿಯು ಭಗವಾನ್ ಶಿವ ಮತ್ತು ವಿಷ್ಣು ಇಬ್ಬರ ಭಕ್ತರಿಗೂ ಕೂಡ ಬಹಳ ಮಹತ್ವವಾಗಿದೆ. ಅದಷ್ಟೇ ಅಲ್ಲದೆ ಇನ್ನು ಮುಖ್ಯವಾಗಿ ಹೇಳೋದಾದರೆ, ವಿಷ್ಣು ಸಹಸ್ರನಾಮ ಸ್ತೋತ್ರ ಅಥವಾ ವಿಷ್ಣುವಿನ 1000 ಹೆಸರುಗಳು ಪಾಂಡವರಿಗೆ ಅವರ ಮುತ್ತಜ್ಜನಾದ ಭೀಷ್ಮರಿಂದ ಈ ದಿನದಂದು ಬಹಿರಂಗವಾಯಿತು ಎಂಬುದು ಜನಪ್ರಿಯ ನಂಬಿಕೆಯಾಗಿದೆ. ಮಹಾಭಾರತ ಮಹಾಯುದ್ಧದ ನಂತರ ಭೀಷ್ಮನು ವಿಷ್ಣುವಿನ 1000 ನಾಮಗಳನ್ನು ಬಹಿರಂಗಪಡಿಸಿದಾಗ ಬಾಣಗಳ ಹಾಸಿಗೆಯಲ್ಲಿ ಮಲಗಿದ್ದನೆಂದು ಹೇಳಲಾಗುತ್ತದೆ. ಆ ದಿನ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ತುಂಬ ಒಳ್ಳೆಯದು ಅಂತ ಕೂಡ ಹೇಳಲಾಗುತ್ತದೆ. ಹೀಗಾಗಿಯೇ ಈ ಏಕಾದಶಿಗೆ ಭೀಷ್ಮ ಏಕಾದಶಿ ಎಂಬ ಹೆಸರು ಕೂಡ ಇದೆ. ಇನ್ನು ಈ ಏಕಾದಶಿಯ ಪೂಜೆಯನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ನೋಡೋದಾದರೆ, ಬೇಗ ಎದ್ದು ಸ್ನಾನ ಮಾಡಿ ಸಂಕಲ್ಪ ಮಾಡಿ ನಂತರ ಒಂದು ಮರದ ಹಲಗೆಯ ಮೇಲೆ ವಿಷ್ಣು ಮತ್ತು ಕೃಷ್ಣ ಮತ್ತು ಲಕ್ಷ್ಮೀ ದೇವಿಯ ಮೂರ್ತಿಗಳನ್ನು ಇಡಬೇಕು. ನಂತರ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಬೇಕು. ಹಾಗೆಯೇ ದೇವರಿಗೆ ಹೂವುಗಳು, ಮಾಲೆಗಳು, ಮುಖ್ಯವಾಗಿ ತುಳಸಿಯ ಎಲೆಗಳು ಮತ್ತು ಹಾಲು ಹಣ್ಣನ್ನು ಅರ್ಪಣೆ ಮಾಡಬೇಕು. ಪೂಜೆ ಸಮಯದಲ್ಲಿ ವಿಷ್ಣುವಿನ ಮಂತ್ರ ಹಾಗೂ ಓಂ ನಮೋ ಭಗವತೆ ವಾಸುದೇವಾಯ ಈ ಒಂದು ಮಂತ್ರವನ್ನು ಕೂಡ 108 ಬಾರಿ ಜಪಿಸಬೇಕು. ನಂತರ ವ್ರತಕಥೆಯನ್ನು ತಪ್ಪದೆ ಕೇಳಬೇಕು. ಹಾಗೆ ಇವತ್ತು ಮುಖ್ಯವಾಗಿ ವಿಷ್ಣು ಸಹಸ್ರನಾಮ ಪಠಿಸಲೇಬೇಕು. ಯಾರಿಗೆ ಆಗೋಲ್ಲ ಆ ಭಗವಾನ್ ಈಶ್ವರನೇ ಪಾರ್ವತಿಗೆ ಹೇಳಿದ್ದಾರೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಈ ಮಂತ್ರವನ್ನು ಕೂಡ ನೀವು 3 ಬಾರಿ ಪಠಿಸಿದರೆ ಈ ವಿಷ್ಣು ಸಹಸ್ರನಾಮಕ್ಕೆ ಇದು ಸಮ ಎಂದು ಹೇಳಲಾಗುತ್ತದೆ. ಇನ್ನು ಮಾರನೇ ದಿನ ಅಂದರೆ ದ್ವಾದಶಿಯಂದು ಪಾರಣ ಸಮಯವನ್ನು ನೋಡೋದಾದರೆ, ಫೆಬ್ರವರಿ 21 ಬೆಳಗ್ಗೆ 6:59ರಿಂದ 9:15 9:15ರೊಳಗೆ ಅನ್ನಪ್ರಸಾದ ಮತ್ತು ಸಿಹಿಯನ್ನು ಮಾಡಿ ತುಳಸಿಯನ್ನು ಅರ್ಪಿಸಿ ಸ್ವಾಮಿಗೆ ನೈವೇದ್ಯ ಮಾಡಿ ನೀವು ಕೂಡ ಅನ್ನಪ್ರಸಾದವನ್ನು ಸೇವನೆ ಮಾಡಿ ಉಪವಾಸವನ್ನು ಪೂರ್ತಿಗೊಳಿಸಬೇಕು.
ನಂತರ ನಿಮ್ಮ ಕೈಲಾದಷ್ಟು ಒಂದು ಇಬ್ಬರಿಗಾದರೂ ಅಥವಾ ಒಬ್ಬರಿಗಾದರೂ ಒಂದು ಅನ್ನದಾನವನ್ನು ಖಂಡಿತವಾಗಿ ಒಂದು ದ್ವಾದಶಿ ದಿನ ಮಾಡಿ. ನಿಮ್ಮ ಯಥಾಶಕ್ತಿ ನಿಮ್ಗೆ ಏನಾಗುತ್ತೆ ಅದನ್ನು ದಾನ ಮಾಡಿ. ಇನ್ನು ವ್ರತಕಥೆಯನ್ನು ನಾನು ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಹಂಚಿಕೊಳ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಉಳಿದವರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.